ಮನೆ ಕೆಲಸ ಎಲ್ಲ ಮಾಡಿ ಮತ್ತೆ ಇದೇ ತರ ಹೋಟ್ಲು ಕೆಲಸಕ್ಕೂ ಹೋಗಿದ್ವಿ. ಅಲ್ಲೆಲ್ಲ ನೋಡಿ ಅನುಭವ ಆಗಿ ನಾವು ಒಂದು ಮಾಡಬೇಕು ಅಂತ ಕಷ್ಟಪಟ್ಟು ಕೂಡಿಟ್ಟು ದುಡ್ಡಲ್ಲಿ ಒಂದು ಹೋಟ್ಲೂ ಮಾಡಿದ್ವಿ. ಕೊರೋನಾ ಟೈಮಲ್ಲಿ ಸ್ವಲ್ಪ ಲಾಸ್ ಆಗ್ಬಿಡ್ತು. ಹೆಬ್ಬಾಳದ ಹತ್ರ ದೇವಿ ಉಪಾರ ಅನ್ನೋ ಹೋಟ್ಲಿತ್ತು, ಅದ್ರಲ್ಲಿ ಮಾಡಿ ಅದು ಸ್ವಲ್ಪ ಲಾಸ್ ಆಗ್ಬಿಡ್ತು. ಅದು ಲಾಸ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೇನೆ ಊರಿಗೆ ಹೋಗಿದ್ವಿ. ಊರಿಂದ ಬಂದು ಸಣ್ಣದಾಗಿ ಇದರದೊಂದು ಅಂಗಡಿ ಮಾಡ್ಕೊಂಡ್ವಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಮರಿಯಪ್ಪನ ಪಾಳ್ಯ ಬಂದಿದ್ದೀನಿ. ಮರಿಯಪ್ಪನ ಪಾಳ್ಯದಲ್ಲಿ ಅಮ್ಮ ಆರ್ಚ್ ಅಂತ ಇದೆ. ನನ್ನ ಈ ಕಡೆ ಅಮ್ಮ ಆರ್ಚ್ ಕಾಣಿಸ್ತಿರ್ಬೋದು, ಮತ್ತು ಈ ಕಡೆ ಹೋಟೆಲ್ ಶ್ರೀ ಮಹದೇಶ್ವರ ಹೋಟೆಲ್ ಅಂತ ಮಂಡ್ಯ ನಾಟಿ ಶೈಲಿ ಅಂತ ಇದೆ. ಅಂದರೆ ಇದು ನಾನ್ ವೆಜ್ ಅಲ್ಲ, ವೆಜ್ ಊಟನೇ. ಸೊ ಮಂಡ್ಯ ಶೈಲಿ ಅಂದಿದ ತಕ್ಷಣ ಎಲ್ಲ ನಾನ್ ವೆಜ್ ಅದು ತಿಕ್ಕೊಂಡ್ಬಿಡ್ತೀರಲ್ಲ. ಸೊ ಇಲ್ಲ, ಇದು ಮಂಡ್ಯ ಶೈಲಿಯ ವೆಜ್ ಊಟ, ಅದು ರಾಗಿ ಮುದ್ದೆ ಊಟ. ಸೊ ಅದ್ಭುತವಾಗಿರೋಂಥ ಒಂದು ಒಳ್ಳೆ ರಾಗಿ ಮುದ್ದೆ ಹಾಗೂ ಉಪ್ಸಾರು ಸಿಗುತ್ತೆ. ಮನೇಲಿ ಮಾಡುವಂಥ ಖಾರ, ಅಂದರೆ ಮನೇಲಿ ಹೇಗೆ ಮಾಡ್ಕೊತೀವೋ ಉಪ್ಸಾರು, ಮುದ್ದೆ ಹಾಗೂ ಖಾರನ, ಸೊ ಆ ರೀತಿ ಮಾಡ್ತಾರಂತೆ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಮನೆ ಊಟ, ಮುದ್ದೆ ಊಟ ಕೊಡಿಸ್ತೀನಿ. ಥ್ಯಾಂಕ್ ಯು. ಸಾಂಬಾರಣ ಮೇಡಮ್ ನಮಸ್ತೆ. ಹಾ ಸರ್ ನಮಸ್ತೆ. ಮೇಡಮ್ ತಮ್ಮ ಹೆಸರು? ರಮ್ಯಾ ಸರ್. ರಮ್ಯಾ ಅವರು. ಮೇಡಮ್ ಶ್ರೀ ಮಹದೇಶ್ವರ ಹೋಟೆಲ್ ಮಂಡ್ಯ ನಾಟಿ ಶೈಲಿ ಅಂತ ಇದೆ. ಯಾವಾಗಿಂದ ಶುರುವಾಗಿದ್ದು ಸರ್? ಇದು ಒಂದು ವರ್ಷ ಆಯ್ತು ಸರ್ ಶುರುವಾಗಿ. ಒಂದು ವರ್ಷ ಆಯ್ತು. ಒಂದು ವರ್ಷದಿಂದ ಇಲ್ಲಿ ಬಂದು ಮಾಡ್ತಾ ಇರೋದು. ಮೇಡಮ್ ಏನೇನೆಲ್ಲ ಸಿಗತ್ತೆ ಸರ್? ಈ ಬೆಳಿಗ್ಗೆ ನಾಷ್ಟ ಬಂದು ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ, ಪೂರಿ, ಪುಳಿಯೋಗರೆ ಸಿಗುತ್ತೆ. ಜೊತೆಗೆ ಸೈಡ್ಸ್ಗೆ ಬೋಂಡ, ಬಜ್ಜಿ, ವಡೆ, ಮಸಾಲೆ ವಡೆ ಸಿಗುತ್ತೆ. ಈ ಮಧ್ಯಾಹ್ನ ಊಟಕ್ಕೆ ಅನ್ನ, ಸಾಂಬಾರ್, ಮುದ್ದೆ. ನಮ್ಮಲ್ಲಿ ಜಾಸ್ತಿ ಹೋಗೋದಂದ್ರೆ ಮುದ್ದೆ ಉಪ್ಸಾರು. ಮುದ್ದೆ ಉಪ್ಸಾರು, ಮತ್ತೆ ಡೈಲಿ ಒಂಥರ ಉಪ್ಸಾರು ಇರುತ್ತೆ, ಸೊಪ್ಪಿನ ಪಲ್ಯ. ಆಮೇಲೆ ಡೈಲಿ ಒಂಥರ ಸಾಂಬಾರ್ ಇರುತ್ತೆ, ಅನ್ನ ಸಾಂಬಾರ್. ಆಮೇಲೆ ರಸಮ್ಮು, ಮಜ್ಜಿಗೆ ಎಲ್ಲ ಇರುತ್ತೆ. ಮದ್ದೂರಿಂದಲೇ ಕೂಡ ನಾವು ಶನಿವಾರ ಊರು ಮುಗಿಸ್ಕೊಂಡು ಊರಿಗೆ ಹೊರಟು ಅಂದ್ರೆ ಭಾನುವಾರ ದಿವಸ ಊರಿಂದಲೇ ತರೋದು. ರಾಗಿ ಎಲ್ಲ ಮಿಲ್ ಮಾಡಿಸಿ ಊರಿಂದಲೇ ಹಿಟ್ಟೆಲ್ಲ ತರೋದು. ಊರಿಂದೇ ಎಲ್ಲ ಕಾಳು ಅಷ್ಟೇ, ಹುಳ್ಳಿ ಕಾಳು, ತಂಗಣಿ ಕಾಳು, ಈ ತರ ಕಾಳೆಲ್ಲ ಊರಿಂದೇ ತರೋದು. ಇಲ್ಲಿ ನಾವು ತಗೊಳ್ಳೋದು ಅಂದ್ರೆ ಇಲ್ಲಿ ಏನ್ ಬೇಕು, ಉದ್ದಿನ ಕಾಳು ಅವು ಇವು ಅಷ್ಟು ಮಾತ್ರ ತಗೊಳ್ಳೋದು. ಉಳ್ದಿದ್ದ ಐಟಮ್ ಎಲ್ಲ ತೆಂಗಿನಕಾಯಿ ಕೂಡ ನಾವು ಊರಿಂದಲೇ ತರೋದು. ಮತ್ತೆ ಮಂಡ್ಯ ನಾಟಿ ಸ್ಟೈಲ್ ಅಂತ ಇದೆ. ಮಂಡ್ಯ ನಾಟಿ ಸ್ಟೈಲ್ ಅಂದ್ರೆ ಸರ್ ಉಪ್ಸಾರು ಮುದ್ದೆನೇ ಫೇಮಸ್ ಅಂತ ಅನ್ಕೊಂಡು ನಮ್ಮ ಮಂಡ್ಯ ನಾಟಿ ಸ್ಟೈಲಲ್ಲಿ ಖಾರ ಆಗ್ಬೋದು, ಸೊಪ್ಪಿನ ಪಲ್ಯ ಆಗ್ಬೋದು, ಮುದ್ದೆ ಆಗ್ಬೋದು, ಅದನ್ನ ನಾವು ಮನೇಲಿ ಹೆಂಗ್ ಮಾಡ್ಕೋತೀವೋ ಅದೇ ತರ ಇಲ್ಲೂ ಮಾಡ್ತಾ ಇರೋದು ಸರ್. ಮುದ್ದೆ ಊರಿಂದಲೇ ತರೋದ್ರಿಂದ ಇದು ಮುದ್ದೆ. ಸರ್ ಸೊಪ್ಪಿನ ಪಲ್ಯ ಸರ್, ನುಗ್ಗೆ ಸೊಪ್ಪಿನ ಪಲ್ಯ. ಊರಿಗೆ ಹೋದ್ರೆ ನಾವು ಊರಿಂದಲೇ ತರೋದು ನುಗ್ಗೆ ಸೊಪ್ಪಿನ ಪಲ್ಯ. ಅಳಸಂದಿ ಕಾಳು ಅಂತ, ಅದನ್ನ ತಂಗಣಿ ಕಾಳು ಅಂತೀವಿ ನಾವು ಊರ್ ಕಡೆ ಎಲ್ಲ. ಅದನ್ನ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿರೋದು ಸೊಪ್ಪಿನ ಪಲ್ಯ. ಡೈಲಿ ಒಂಥರ ಪಲ್ಯ ಇರೋದು. ನುಗ್ಗೆ ಸೊಪ್ಪು ಮತ್ತೆ ಕೀರೆ ಸೊಪ್ಪು. ಇವೆಲ್ಲ ಇದು ಉಪ್ಸಾರು ಸರ್. ಈ ತರನೇ ಉಪ್ಸಾರು ನಾವು ಮನೇಲಿ ಹೆಂಗ್ ಮಾಡ್ಕೋತೀವೋ ಸೇಮ್ ಉಪ್ಸಾರು. ಇದಕ್ಕೇನು ಒಗ್ಗರಣೆ ಹಾಕೋದಾಗ್ಲಿ ಅಥವಾ ಬೇರೆ ಇನ್ನೊಂದು ಮಾಡೋದಾಗ್ಲಿ ಇಲ್ಲ.
ಈ ಕಾಳು ಹೆಂಗ್ ಬಸ್ತಿ ನಾವು ಮನೇಲಿ ಉಪ್ಸಾರು ಮಾಡ್ಕೊಂಡಿರ್ತೀವೋ ಆ ಥರ ಇದು ಉಪ್ಸಾರು. ಇದು ಡೈಲಿ ಒಂಥರ ಸಾಂಬಾರ್ ಇರುತ್ತೆ ಸರ್. ಇವಾಗತ್ತು ನಾವು ಊರಿಗೆ ಹೋಗಿ ಬಂದಿರೋದ್ರಿಂದ ಸೋಮವಾರ ರೆಗ್ಯುಲರ್ ಆಗಿ ನುಗ್ಗೆಕಾಯಿಂದು ಸಾಂಬಾರು ಮತ್ತೆ ನುಗ್ಗೆ ಸೊಪ್ಪಿನ ಪಲ್ಯ ಕಂಪಲ್ಸರಿ ಆಗಿರುತ್ತೆ. ಹೌದು, ಸೋಮವಾರ. ಸೋಮವಾರ ಊರಿಂದ ಎಲ್ಲ ತಂದ್ಬಿಡ್ತೀರಾ? ಊರಿಂದ ತಂದಿರ್ತೀವಲ್ಲ ಅದಕ್ಕೆ. ಓಕೆ. ಖಾರನೂ ಅಷ್ಟೇ ಸರ್. ಖಾರನೂ ಕೂಡ ಕೆಲವರು ಆ ಥರ ಈ ಥರ ರುಬ್ತಾರೆ. ನಾವು ಸೇಮ್ ಮನೇಲಿ ನಾವು ಹೆಂಗ್ ರುಬ್ಕೋತೀವೋ ಮೆಣಸಿಕಾಯಿನ ಹುರ್ಕೊಂಡು ಆ ಥರನೇ ಮಾಡಿರೋದು. ಅದಕ್ಕೆ ಖಾರ ಈ ಕಲರ್ ಇರುತ್ತೆ. ಕೆಲವರು ಚಟ್ನಿ ಥರ ಮಾಡ್ತಾರೆ, ಅದು ನಾವು ಮಾಡಿದ ಚಟ್ನಿ ಥರ ಮಾಡಲ್ಲ, ಸೇಮ್ ಇದು ಮನೇಲಿ ಮಾಡಿರೋ ಥರನೇ ಇರುತ್ತೆ. ಹಾಂ ಸರ್. ಓಕೆ, ಸೂಪರ್. ಮತ್ತೆ ರಾತ್ರಿ ಊಟ ಏನಾದ್ರು ಸಿಗುತ್ತೆ? ಇಲ್ಲ ಸರ್, ಸದ್ಯಕ್ಕೆ ಯಾರು ಇಲ್ಲದೆ ಇರೋದ್ರಿಂದ ನಾನು ನಮ್ಮ ಹುಡುಗ ಇಬ್ಬರೇ ಇರೋದ್ರಿಂದ ರಾತ್ರಿ ಊಟಕ್ಕೆ ಇನ್ನೂ ಏನು ಮಾಡ್ತಾ ಇಲ್ಲ ಸರ್. ಇದನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊಂಡು ಆಮೇಲೆ ರಾತ್ರಿನೂ ಟ್ರೈ ಮಾಡ್ಬೇಕು ಸರ್ ಇಲ್ಲೇನೆ. ಓಕೆ. ಯಾವ ಊರು ಮೇಡಮ್ ನಿಮ್ದು ಮೂಲತಃ? ನಮ್ದು ಮದ್ದೂರ್ ಹತ್ರ ಕೊಕ್ರೆಬೆಳ್ಳೂರು ಸೈಡ್ ಸರ್. ಇದು ಕೆ ವಂದಿಗೆರೆ ಪಕ್ಕ ಹಳ್ಳಿಕೆರೆ ಅಂತ ನಮ್ಮ ಊರ ಹೆಸರು. ಗ್ರಾಮ ಬಂದು ಹಳ್ಳಿಕೆರೆ. ಓಕೆ. ಯಾವಾಗ ಬಂದಿದ್ದು ನೀವು ಬೆಂಗಳೂರಿಗೆ? ಸರ್ ನಾವು ಬಂದು ಬೆಂಗಳೂರು ಬಂದು 10 ವರ್ಷದ ಮೇಲೆ ಆಯ್ತು ಸರ್. 10 ವರ್ಷದ ತವಿಂದನೂ ಸ್ವಲ್ಪ ಕೆಲವು ಕೆಲಸಗಳೆಲ್ಲ ಮಾಡಿದ್ವಿ. ಮನೆ ಕೆಲಸಕ್ಕೂ ಹೋಗ್ತಿದ್ವಿ, ಮನೆ ಕೆಲಸ ಎಲ್ಲ ಮಾಡಿ ಮತ್ತೆ ಇದೇ ಥರ ಹೋಟ್ಲು ಕೆಲಸಕ್ಕೂ ಹೋಗಿದ್ವಿ. ಅಲ್ಲೆಲ್ಲ ನೋಡಿ ಅನುಭವ ಆಗಿ ನಾವು ಒಂದು ಮಾಡಬೇಕು ಅಂತ ಕಷ್ಟಪಟ್ಟು ಕೂಡಿಟ್ಟು ದುಡ್ಡಲ್ಲಿ ಒಂದು ಹೋಟ್ಲೂ ಮಾಡಿದ್ವಿ. ಕೊರೋನಾ ಟೈಮಲ್ಲಿ ಸ್ವಲ್ಪ ಲಾಸ್ ಆಗ್ಬಿಡ್ತು. ಹೆಬ್ಬಾಳದ ಹತ್ರ ದೇವಿ ಉಪಾರ ಅನ್ನೋ ಹೋಟ್ಲಿತ್ತು, ಅದರಲ್ಲಿ ಮಾಡಿ ಅದು ಸ್ವಲ್ಪ ಲಾಸ್ ಆಗ್ಬಿಡ್ತು. ಅದು ಲಾಸ್ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ದೇ ಊರಿಗೆ ಹೋಗಿದ್ವಿ. ಊರಿಂದ ಬಂದು ಸಣ್ಣದಾಗಿ ಇದರದೊಂದು ಅಂಗಡಿ ಮಾಡ್ಕೊಂಡ್ವಿ. ಕಷ್ಟನೇ ಆದರೂ ಏನು ಹೇಳಬೇಕು ಅಂದರೆ ನಾವು ಕಳ್ಕೊಂಡಿರುತ್ತವೆ, ಏನಾದರೂ ಒಂದು ಮಾಡಬೇಕಲ್ಲ ಅಂದ್ಕೊಂಡು ನೋಡೋಣ, ದೇವ್ರ ಮೇಲೆ ಭಾರ ಹಾಕಿ ಅದಕ್ಕೆ ಆ ಒಂದು ಮಾದೇವಪ್ಪನ ಹೆಸರಿಟ್ಟೆ ಮುಂದರಿತಾ ಇದ್ದೀವಿ. ನೋಡೋಣ ಸರ್, ಕಷ್ಟನೇ ಇದು. ಕೈ ಹಿಡಿದ್ರೆ ಮಾತ್ರ ಅದೇನು ಇದಾಗಲ್ಲ, ಕೈ ಸ್ವಲ್ಪ ಹಿಡಿಯೋ ಗಂಟ ಸ್ವಲ್ಪ ಕಷ್ಟನೇ ಸರ್. ಇನ್ನು ಪ್ರೈಸಸ್ ಏನಿದೆ ಮುದ್ದೆ ಅಂದಾಗ? ಸರ್ ಒಂದು ಮುದ್ದೆ ಹಾಫ್ ರೈಸ್ ಅಂದರೆ 40 ರೂಪಾಯಿ ಸರ್. ಬಜ್ಜಿ ಏನಾರ ಆ್ಯಡ್ ಮಾಡ್ಕೊಂಡ್ರೆ 50 ರೂಪಾಯಿ ಆಗುತ್ತೆ. ಅವ್ರ ಬಜ್ಜಿ ಎಷ್ಟು ಹೆಂಗೆ ತಗೋತಾರೆ ಹಂಗೆ. ಬಟ್ ಈ ಊಟ ಹೊಟ್ಟೆ ತುಂಬಾನೇ ಕೊಡೋದು ನಾವು. ಒಂದು ಮುದ್ದೆ ಮತ್ತೆ ಹಾಫ್ ರೈಸ್ ಕೊಟ್ಟರೆ ಹೊಟ್ಟೆ ತುಂಬಾನೇ ಇರುತ್ತೆ. ಬೆಳಿಗ್ಗೆ ತಿಂಡಿ ಐಟಮಲ್ಲಿ 30 ಸರ್. 30 ಇಡ್ಲಿ 2 ತಟ್ಟೆ ಇಡ್ಲಿ 2.30, ಚಿಕ್ಕ ಇಡ್ಲಿ 4 ತಗೊಂಡ್ರೆ 30, ಒಂದು ರೈಸ್ ಬಾತ್ 30, ಪೂರಿ 3 ಪೂರಿ ಬರುತ್ತೆ 30 ರೂಪಾಯಿ. ಏನೇ ತಿಂಡಿ ಐಟಮಲ್ಲಿ 30. ಓಕೆ. ಮತ್ತೆ ಟೈಮಿಂಗ್ಸ್ ಏನಿದೆ? ಟೈಮಿಂಗ್ಸ್ ಸರ್ ಬೆಳಿಗ್ಗೆ ನಾಷ್ಟದಂದ್ರೆ ಒಂದು 7:30 ಸ್ಟಾರ್ಟ್ ಆಗುತ್ತೆ ಸರ್. ಮಧ್ಯಾಹ್ನ 12 ಗಂಟೆಯಿಂದ 12 ಗಂಟೆಯಿಂದ 3 ಗಂಟೆ 3:30 ತನಕ ಊಟ ಇರುತ್ತೆ. ಮತ್ತೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ಬಂದು ಮರಿಯಪ್ಪನ ಪಾಳ್ಯ ಅಮ್ಮ ಆರ್ಚ್ ಅಂತ ಇದೆ ಸರ್. ಅದು ಜಾನ್ ಭರತಿ ಏನೋ ಪೋಸ್ಟ್ ಏನೋ ಬರುತ್ತೆ ಸರ್. ಅದು ಅಮ್ಮ ಮರಿಯಪ್ಪನ ಪಾಳ್ಯ ಬಂದು ಅಮ್ಮ ಆರ್ಚ್ ಅಂತ ಹೇಳಿದ್ರೆ ರೈಟ್ ಸೈಡಲ್ಲೇ ಇದೆ ಸರ್. ಎಂಟ್ರಿಸ್ಟಲ್ಲೇ ಇದೆ ರೈಟ್ ಸೈಡಲ್ಲಿ. ಓಕೆ, ಫೈನ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಶ್ರೀ ಮಹದೇಶ್ವರ ಹೋಟೆಲು ಮಂಡ್ಯ ನಾಟಿ ಶೈಲಿಯಲ್ಲಿ ನಾವು ಮುದ್ದೆ ಹಾಗೂ ಸೊಪ್ಪಿನ ಪಲ್ಯ ಮತ್ತು ಕಾಳು ಕೂಡ ಬಳಸಿದ್ದಾರೆ. ಅಳಸುಂಡೆ ಕಾಳು ಸಣ್ಣ ಸಣ್ಣದು. ಸೊ ಅಳಸುಂಡೆ ಕಾಳು ನುಗ್ಗೆ ಸೊಪ್ಪನ್ನು ಬಳಸಿ ಇವತ್ತು ಪಲ್ಯ ಮಾಡಿದ್ದಾರೆ ಮತ್ತು ಅದರಿಂದ ಉಪ್ಸಾರು ಮಾಡಿದ್ದಾರೆ. ಬಜ್ಜಿ ಇದೆ. ಬಜ್ಜಿ ನಾವು ಸ್ವಲ್ಪ ಚಿಕ್ಕದು ತೊಗೊಂಡ್ವಿ, ನೀಟಾಗಿ ಮುದ್ದೆ ಪಲ್ಯ ಎಲ್ಲ ಕಾಣಲಿ ಅಂದ್ಬಿಟ್ಟು. ಸೊ ಅದ್ಭುತವಾಗಿರೋಂಥ ಮುದ್ದೆ ಇದೆ, ಬಜ್ಜಿ ಇದೆ, ಪಲ್ಯ ಇದೆ ಹಾಗೂ ಉಪ್ಸಾರು ಇದೆ. ಖಾರ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಮೊದಲನೇದಾಗಿ ಬಜ್ಜಿ ತೊಗೊಂಬಿಡೋಣ. ಸ್ವಲ್ಪ ಮೆತ್ತಗಾಯ್ತು, ಸಾಂಬಾರಲ್ಲಿ ನೆಂದೋಯ್ತಲ್ಲ. ಬಜ್ಜಿನೂ ಮಸ್ತಿದೆ. ನುಗ್ಗೆ ಸೊಪ್ಪು, ಅಳಸುಂಡೆ ಕಾಳು, ಕಾಯೆಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಒಂದು ಪಲ್ಯ ಮಾಡಿದ್ದಾರೆ. ಉಪ್ಸಾರು ಜೊತೆಗೆ ಮುದ್ದೆ. ಖಾರ ಇದೆ, ಖಾರ ಬೇರೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಎಲ್ಲ ಜೊತೆಲಿ. ಖಾರ ಕೊಡ್ತಾ ಇದೆ ಲೈಟಾಗಿ. ಕೆಲವೊಂದು ಕಡೆ ಹುಳಿ ಬಂದ್ಬಿಡುತ್ತೆ, ನಿಂಬೆಹಣ್ಣು ಹಾಕಿರ್ತಾರೆ. ಸೊ ಇಲ್ಲಿ ನಿಂಬೆಹಣ್ಣು ಹಾಕ್ದಂಗಿಲ್ಲ, ಸ್ವಲ್ಪ ಖಾರ ಕೊಡುತ್ತೆ, ಚೆನ್ನಾಗಿದೆ. ಮುದ್ದೆ ಜೊತೆಗೆ ಒಂದು ಒಳ್ಳೆ ಉಪ್ಸಾರು
ನಾರ್ಮಲ್ ಸಾಂಬಾರು ಬೇಕು ಅಂದರೆ ಅದು ಕೂಡ ಸಿಗುತ್ತೆ. ಪ್ರತಿದಿನ ಒಂದೊಂದು ಸಾಂಬಾರು, ಪ್ರತಿದಿನ ಒಂದೊಂದು ಥರ ಸಾರು ಇರುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಮತ್ತು ಪ್ರತಿದಿನ ಉಪ್ಸಾರು ಸಿಗುತ್ತೆ, ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.